ಹಾಯ್ ಎಲ್ರಿಗೂ ನಮಸ್ಕಾರ. ರಾಣಿ ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಾಯಿ ಟೂರ್ಸ್ ಪ್ಯಾಕೇಜ್ ಬುಕ್ ಮಾಡ್ಕೊಂಡಿದ್ವಿ ನಾವು. ಮತ್ತು ಅದರಲ್ಲಿ ಊಟ, ರೂಮು ಮತ್ತು ಫ್ಲೈಟ್ ಟಿಕೆಟ್ಸು, ಬಸ್ಸು, AC ಬಸ್ ಇತ್ತು. ಅದರಲ್ಲಿ ಎಲ್ಲ ಬುಕ್ ಮಾಡ್ಕೊಂಡಿದ್ವಿ ನಾವು. 12 ಗಂಟೆಗೆ ಮನೆ ಬಿಟ್ವಿ. ಆಮೇಲೆ 4:15 ಅಷ್ಟರಲ್ಲಿ ಫ್ಲೈಟ್ ಹತ್ತಿದ್ವಿ. ಚೆಕ್ಕಿಂಗ್ ಎಲ್ಲ ಮುಗಿಸಿ ಎಲ್ಲ ಮಾಡೋ ಅಷ್ಟರಲ್ಲಿ 4:15 ಆಯಿತು. ನಾವು 12 ಗಂಟೆ ಮನೆ ಬಿಟ್ಟಾಗ ಕ್ಯಾಬಲ್ಲಿ ಹೋದ್ವಿ. ನಮ್ಮ ಫ್ಯಾಮಿಲಿಯಿಂದ 4 ಜನ ಹೋಗಿದ್ವಿ. ನಮ್ಮ ಯಜಮಾನ್ರು, ನಾನು, ನಮ್ಮ ಚಿಕ್ಕಮ್ಮ ಮತ್ತು ನನ್ನ ಮಗ 4 ಜನನೂ ಹೋಗಿದ್ವಿ. ಏರ್ಪೋರ್ಟಲ್ಲಿ ಇದ್ದೀವಿ ಈಗ ಫ್ಲೈಟಲ್ಲಿ ಕೂತ್ಕೊಂಡಿದ್ದೀವಿ. ಎಲ್ಲರೂ ಬಂದ್ವಿ ಒಳಕ್ಕೆ. ಅಂದರೆ ಹೊಸ ಅನುಭವ ನಮ್ಮದು. ಫಸ್ಟ್ ಸಲ ಫ್ಲೈಟ್ ಹತ್ತಿರೋದು ಇದೆ. ಫಸ್ಟು ಖುಷಿನೂ ಆಯಿತು, ಒಂಥರ ಭಯನೂ ಆಗ್ತಿತ್ತು. ಇದೇ ಫಸ್ಟ್ ಅಲ್ವಾ, ಅದಕ್ಕೆ. ಆಮೇಲೆ ಏನೂ ಅನ್ನಿಸ್ತಿಲ್ಲ. ಇಳಿದಾಗ ನಮಗೇನು ಅನ್ನಿಸ್ಲೇ ಇಲ್ಲ. ಆರಾಮಾಗಿ ಕುತ್ಕೊಂಡು ಹೋಗ್ತಿದ್ದೀವಿ ಅಂತ ಅನ್ನಿಸ್ತಿತ್ತು. ಎಲ್ಲರೂ ಕೆಲವ್ರು ಅನ್ನೋರು ಎಲ್ಲ ಹಿಂಗೆ ಇಳಿಯುವಾಗ ಹತ್ತುವಾಗೆಲ್ಲ ಸ್ವಲ್ಪ ಜಂಪ್ ಆಗೋದಾಗ ಆಗುತ್ತೆ, ಒಂಥರ ಭಯ ಆಗುತ್ತೆ ಅಂತೆಲ್ಲ ಎದುರಿಸಿದ್ರು. ಆದರೆ ನಮ್ಗೆ ಆ ಥರ ಏನೂ ಅನುಭವ ಆಗಲಿಲ್ಲ. ಕ್ಲೀನಾಗಿ ಹೋಗಿ ಇಳಿದ್ವಿ. ಆರಾಮಾಗಿತ್ತು. ಇದು ವಿಮಾನ ಮೇಲೆ ಹೋಗ್ತಾ ಇದ್ರೆ ಕೆಳಗಡೆ ಮನೆಗಳೆಲ್ಲ ಚಿಕ್ಕ ಚಿಕ್ಕದಾಗಿ ಲೈಟ್ಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೋ. ರೋಡ್ಗಳೆಲ್ಲನೂ ಏನು ಚೆನ್ನಾಗಿ ಕಾಣಿಸುತ್ತೆ. ಲೈನಾಗಿ ಹೋಗೋ ಥರ ಕಾರ್ಗಳು, ಬಸ್ಗಳೆಲ್ಲ ಹೋಗೋದೆಲ್ಲ ಪುಟಾಣಿಯಾಗಿ ಕಾಣಿಸುತ್ತೆ. ಅದೊಂಥರ ರೋಮಾಂಚನ ಅನುಭವ. ಆಮೇಲೆ ಸೈಡಲ್ಲಿ ನೋಡ್ತಾ ಇದ್ರೆ ಮೋಡದಲ್ಲಿ ಹೋಗ್ತಿದ್ರೆ ಒಂಥರ ಖುಷಿ. ಅಷ್ಟು ಚೆನ್ನಾಗಿತ್ತು. ಈಗ ಮುಂಬೈ ಏರ್ಪೋರ್ಟು ಇಳ್ಕೊಂಡ್ವಿ. ಅಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಅವರು ವೆಯ್ಟ್ ಬಂದು ಬಸ್ಸಲ್ಲಿ ಕರ್ಕೊಂಡು ಹೊರಟ್ವಿ. ಅವಾಗ ಎಲ್ಲರೂ 30 ಜನ ಇದ್ದರು ಬಸ್ಸಲ್ಲಿ. 30 ಜನನೂ ಎಲ್ಲ ಲಗೇಜ್ಗಳು ತಗೊಂಡು ಮುಂಬೈಯಿಂದ ಹೊರಟ್ವಿ ಬಸ್ಗೆ. ಈಗ ಸಿದ್ಧಿವಿನಾಯಕ ದೇವಸ್ಥಾನ ಮುಗಿಸ್ಕೊಂಡು ಹೊರಟಿದ್ದೀವಿ. ಅಲ್ಲಿ ವಿಡಿಯೋ ಮಾಡೋಕ್ಕೆ ಬಿಡೋದಿಲ್ಲ ದೇವಸ್ಥಾನದಲ್ಲೆಲ್ಲ. ಅದಕ್ಕೆ ಸಿದ್ಧಿವಿನಾಯಕ ಆದಮೇಲೆ ನೆಕ್ಸ್ಟು ಲಕ್ಷ್ಮೀ ದೇವಸ್ಥಾನಕ್ಕೆ ಹೊರಟ್ವಿ. ಈಗ ಅಲ್ಲೂ ಅಷ್ಟೇ ಆಚೆ ವಿಡಿಯೋ ಮಾಡಿದ್ವಿ. ಒಳಗಡೆ ಎಲ್ಲ ಬಿಡೋದಿಲ್ಲ. ನೋಡಿ, ಲಕ್ಷ್ಮೀ ದೇವಸ್ಥಾನಕ್ಕೆ ಬಂದ್ವಿ. ಇವಾಗ ಎಲ್ಲ ದರ್ಶನ ಎಲ್ಲ ಮಾಡಿ ಆಚೆ ಫೋಟೋ ಎಲ್ಲ ತಕ್ಕೊಂಡು ಬಂದ್ವಿ. ನೋಡಿ, ಇದು ಲಕ್ಷ್ಮೀ ದೇವಸ್ಥಾನ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪೂಜೆ ಎಲ್ಲ, ಅಲಂಕಾರ. ತುಂಬ ರಶ್ ಅಂದರೆ ರಶ್ಶು. ಒಂದು ಅರ್ಧ ಅವರ್ 1 ಅವರ್ ಆಯಿತು ಬರೋ ಅಷ್ಟರಲ್ಲಿ ಹೊರಗಡೆ. ಈಗ ಲಕ್ಷ್ಮೀ ದೇವಸ್ಥಾನದಲ್ಲಿ ದರ್ಶನ ಪಡ್ಕೊಂಡು ಈಗ ಬಾಂದ್ರಾ ಬ್ರಿಡ್ಜು ಹೋಗ್ತಾ ಇದ್ದೀವಿ. ಈಗ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಬಾಂದ್ರಾ ಬ್ರಿಡ್ಜಲ್ಲಿ ನೋಡಿ ಯಾವ ಥರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲನೂ. ಮತ್ತು ಬಿಲ್ಡಿಂಗ್ಗಳೆಲ್ಲ ನೋಡಿ ಸಮುದ್ರದಲ್ಲೇ ಮಾಡಿದ್ದಾರೆ. ಇದು ರಸ್ತೆ ಎಲ್ಲ ಸಮುದ್ರದೊಳಗೇ ಮಾಡಿದ್ದಾರೆ. ಮತ್ತು ಇದು ಇಂಡಿಯಾ ಗೇಟು, ನಮ್ಮ ದೇಶದ ಇಂಡಿಯಾ ಗೇಟ್ ಇದು. ಇಲ್ಲೆಲ್ಲ ಬಂದು ಎಲ್ಲ ಫೋಟೋ ತೆಗೆಸ್ಕೊಂಡ್ವಿ. ಆಮೇಲೆ ಮತ್ತು ಇದು ತಾಜ್ ಹೋಟೆಲ್, ಅಲ್ಲೂ ಎಲ್ಲ ಫೋಟೋ ತೆಗೆಸ್ಕೊಂಡ್ವಿ. ಅಲ್ಲೆಲ್ಲ ನೋಡಿಕೊಂಡು ತಿರ್ಗಾ ನಾವೆಲ್ಲ ಬೀಚ್ ಹತ್ರ ಎಲ್ಲ ಹೋಗಲಿಲ್ಲ. ಟೈಮ್ ಸಿಗಲಿಲ್ಲ. ಬಸ್ಸು ಅಷ್ಟು ಟೈಮಿಂಗ್ಸ್ ಹೇಳಿದರು. ಸ್ವಲ್ಪ ಹೊತ್ತು ಒಂದು ಅರ್ಧ ಅವರ್ 3/4 ಅವರ್ ಹೇಳಿದರು. ಅದಕ್ಕೆ ಎಲ್ಲ ಫೋಟೋಗಳು ತೆಗೆದುಕೊಂಡು ಸ್ವಲ್ಪ ವಿಡಿಯೋಗಳು ಮಾಡಿದ್ವಿ. ನೋಡಿ ಬಂದೆ. ಆಮೇಲೆ ನೋಡಿ ತಿರ್ಗಾ ಬಸ್ ಹತ್ತಿದ್ವಿ. ಇದು ಮುಗಿಸ್ಕೊಂಡು ಬಾಂದ್ರಾ ಬ್ರಿಡ್ಜು ಎಲ್ಲ ನೋಡಿಕೊಂಡು ಗೈಡ್ ಎಲ್ಲ ಹೇಳ್ತಾಯಿದ್ರು ನಮಗೆ. ಎಲ್ಲ ಬಂದಿದ್ದಾರೆ ನೋಡಿ. 30 ಜನ ಹೋಗಿದ್ವಿ. ಎಲ್ಲ ಫ್ಯಾಮಿಲಿಯವ್ರ ಥರನೇ ಇದ್ವಿ. ಒಂಚೂರು ಗಲಾಟೆ ಇಲ್ಲ. ನಾವು ಆ ಶೀಟ್ ಬೇಕು, ಈ ಶೀಟ್ ಬೇಕು, ಇಲ್ಲೇ ಕೂತ್ಕೋಬೇಕು ಅಂತ ಏನೂ ಇದು ಮಾಡಿರಲಿಲ್ಲ. ಎಲ್ಲ ತುಂಬ ಚೆನ್ನಾಗಿತ್ತು. ಆಮೇಲೆ ಅವರು ಅವರ ಮನೆ ಬಗ್ಗೆ ಎಲ್ಲ ಮಾತಾಡಿದ್ರು. ಏನು ಕೆಲಸ, ಏನು ಮಾಡ್ತಾರೆ, ಎಲ್ಲಿದ್ದಾರೆ ಎಲ್ಲ ಅವ್ರ ಪರಿಚಯ ಮಾಡ್ಕೊಂಡ್ರು. ಆಮೇಲೆ 3 ಜನ ಬರ್ತಡೇ ವಿಶಸ್ ಮಾಡಿದ್ರು. ನಮ್ಮ ಮಗನ ಬರ್ತಡೇ ವಿಶಸ್ ಮಾಡಿದ್ರು. ಆಮೇಲೆ ಜ್ಯೋತಿಕಾ ಅಂತ ಒಂದು ಹುಡುಗಿ ಬಂದಿತ್ತು, ಅವ್ರದ್ದು ಎಲ್ಲ ಬರ್ತಡೇ ವಿಶಸ್ ಎಲ್ಲ ಮಾಡಿದ್ರು. ಎಲ್ಲ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ತುಂಬ ಖುಷಿ ಪಟ್ವಿ. ಹೋದಾಗಿಂದ ಬರೋವರೆಗೂ ಎಲ್ಲರೂ ಒಂದು ಫ್ಯಾಮಿಲಿ ಥರ ಇದ್ವಿ. ಒಂಚೂರು ಇದಿಲ್ಲ. ಒಂದು ಹೋಟ್ಲಿಗೆ ಹೋದಾಗೆ ಆಗಲಿ, ಅಲ್ಲಿ ಆಚೆ ಓಡಾಡಬೇಕಾಗಲಿ ತುಂಬ ಸಪೋರ್ಟಿವ್ ಆಗಿ ಎಲ್ಲರೂ ನಮ್ಮ ಜೊತೆ ಇದ್ದರು. 30 ಜನನೂ ಒಟ್ಟಿಗೆ ಇರ್ತಿದ್ವಿ. ಎಲ್ಲ ನೋಡ್ಕೊಂಡು ಎಲ್ಲ ಬಂದು ಬಸ್ ಹತ್ತಿದ್ವಿ. ಆಮೇಲೆ ಬೆಳಗ್ಗೆ, ಮಧ್ಯಾಹ್ನ, ನೈಟು 3 ಟೈಮು ಊಟ ಹೋಟೆಲಲ್ಲೇ ಊಟ ಕೊಡಿಸಿದ್ರು ಅವರು. ಸಾಯಿ ಟ್ರಿಪ್ ಅವರು.
ಅದೆಲ್ಲ ಮುಗಿಸ್ಕೊಂಡು ತ್ರಯಂಬಕೇಶ್ವರ 10ನೇ ಜ್ಯೋತಿರ್ಲಿಂಗ ಅಲ್ಲಿಗೆ ಬಂದ್ವಿ ನೋಡಿ. ಇದ್ರಲ್ಲಿ ಹೋಗ್ತಿದೀವಿ ಲೈನಲ್ಲಿ 1-2 ಅವರ್ ಆಯ್ತು ಹೋಗಿ ಬರೋ ಅಷ್ಟ. ಈಗ ತ್ರಯಂಬಕೇಶ್ವರ ಎಲ್ಲ ದರ್ಶನ ಮುಗಿಸ್ಕೊಂಡು ಈಗ ರೂಮಿಗೆ ಬಂದ್ವಿ. ಸಾಯಿ ಟ್ರಿಪ್ ಅವರೇ ಅದು ರೂಮ್ಗಳು ಕೊಟ್ಟಿದ್ರು, ಇಬ್ಬಿಬ್ರಿಗೆ ಒಂದೊಂದು ರೂಮ್ ಕೊಟ್ಟಿದ್ರು. ಚೆನ್ನಾಗಿತ್ತು, ರೂಮ್ ಎಲ್ಲಾನು ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಈಗ ರೂಮಿಗೆ ಬಂದ್ವಿ. ನೋಡಿ ಟೇಬಲ್ಗಳು ಎಲ್ಲ ಇದೆ, ಆಮೇಲೆ ಡಬಲ್ ಮಂಚ ಇದೆ, ಇಬ್ಬಿಬ್ರಿಗೆ ಒಂದೊಂದು ಕೊಟ್ಟಿದ್ರು. ನೋಡಿ ಸೋಫಾ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ, ಆರಾಮಾಗಿದೆ. ಎಲ್ಲ ನೈಟ್ ಎಲ್ಲ ಊಟ ಮಾಡಿ ಬಂದು ಮಲ್ಕೊಂಡ್ವಿ. ಈಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಈಗ ಹೊರಗಡೆ ಬಂದಿದ್ದೀವಿ, ಹೋಟೆಲ್ ಹೊರಗಡೆ. ನೋಡಿ ರೂಮಿಂದ ಈಚೆಗೆ ಬಂದ್ವಿ, ಇಲ್ಲಿ ಕೂತಿದ್ದೀವಿ, ವೆಯ್ಟ್ ಮಾಡ್ತಾ ಇದ್ದೀವಿ ಎಲ್ಲರೂ ಬರಲಿ ಅಂತ. ಈಗ ಸಾಯಿಬಾಬಾ ದರ್ಶನಕ್ಕೆ ಹೊರಡಬೇಕು, ಎಲ್ಲ ರೆಡಿ ಆಗ್ತಾವ್ರೆ. ನಾವು ಈಚೆ ಕೂತ್ಕೊಂಡಿದ್ದೀವಿ ಹೋಟ್ಲಲ್ಲಿ. ಮತ್ತು ಅಲ್ಲಿ ಮೊಬೈಲು ಅಲೋ ಇಲ್ಲ, ಅದಕ್ಕೋಸ್ಕರ ಎಲ್ಲ ರೂಮಲ್ಲೇ ಇಟ್ಬಿಟ್ಟು ಹೋಗಿ ಸಾಯಿಬಾಬನ ದರ್ಶನ ಮಾಡಿಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಈಗ ಸಾಯಿಬಾಬನ ದರ್ಶನ ಎಲ್ಲ ಮುಗಿಸ್ಕೊಂಡು, ಸಾಯಿಬಾಬಾ ಸಮಾಧಿ ಎಲ್ಲ ನೋಡ್ಕೊಂಡೆಲ್ಲ ಮುಗಿಸ್ಕೊಂಡು ಈಗ ಹೋಟೆಲ್ಗೆ ಬಂದ್ವಿ ವಾಪಸ್ಸು ರೂಮ್ಗೆ. ಇವಾಗ ಶನಿ ಸಿಂಗಾಪುರ ಹೊರಡ್ತಿದ್ದೀವಿ. ಈಗ ಎಲ್ಲ ಬಸ್ಗೆ ನಾವೆಲ್ಲ ರೆಡಿಯಾಗಿ ಕಾಯ್ತಿದ್ದೀವಿ, ಎಲ್ಲರೂ ಬರಬೇಕಲ್ವ, ಒಟ್ಟಿಗೆ ಹೊರಡ್ಬೇಕಲ್ವ ಎಲ್ಲ. ಇಲ್ಲಿ ದಾರಿಯಲ್ಲಿ ಬರುವಾಗ ಕಬ್ಬಿನ ಜ್ಯೂಸು ತುಂಬ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಇಟ್ಕೊಂಡ್ವಿ. ಗಾಣದಲ್ಲಿ ಇದು ಮಾಡ್ತಾರಲ್ವ, ನೋಡ್ರಿ ಎತ್ತಕ್ಕೆ ಕಟ್ಟಿದ್ದಾರೆ ಗಾಣನ, ಚೆನ್ನಾಗಿದೆ. ಅದಕ್ಕೆ ಎಲ್ಲ ಕುಡ್ಕೊಂಡು ಜೋಕಾಲಿ ಎಲ್ಲ ನೋಡಿ. ಇವಾಗ ಶನಿ ಸಿಂಗಾಪುರಕ್ಕೆ ಬಂದ್ವಿ. ಇಲ್ಲಿ 9 ನವಗ್ರಹಗಳು ಮತ್ತು ಶನಿಮಹಾತ್ಮನಿಗೆ ಇದು ಎಳ್ಳೆಣ್ಣೆ ತುಂಬ ಇಷ್ಟ ಅಲ್ವಾ ಅಯ್ಯಪ್ಪನಿಗೆ, ಅದನ್ನೆಲ್ಲ ತಗೊಂಡು ಎಣ್ಣೆ ಎಲ್ಲ ಕೊಟ್ಬಿಟ್ಟು ಇಲ್ಲಿ ಇವಾಗ ಹೊರಟಿದ್ದೀವಿ. ಶನಿ ಸಿಂಗಾಪುರದಲ್ಲಿ ಇದ್ದೀವಿ ಇವಾಗ. ಎಲ್ಲ ನಮ್ಮ ಜೊತೆ ಬಂದಿದ್ದಾರೆ, ಎಲ್ಲ ಬರ್ತಾರೆ, ಎಲ್ಲ ನಮ್ಮ ಜೊತೆ ಬಂದಿದ್ದಾರೆ ಇವರೆಲ್ಲ. ನೋಡಿ ಇಲ್ಲಿ ಎಳ್ಳೆಣ್ಣೆ ತಗೊಂಡಿದ್ವಲ್ಲ, ನೋಡಿ ಇಲ್ಲಿ ಹಾಕಿದ್ರೆ ಅಲ್ಲಿ ಸೀದಾ ಮುಂದಕ್ಕೆ ಹೋಗುತ್ತೆ. ಅದೆಲ್ಲ ಹೋಗಿ ಅಲ್ಲಿ ದೇವ್ರ ಹತ್ರ ಅಭಿಷೇಕ ಥರ ಬೀಳುತ್ತೆ, ಎಲ್ಲ ಪೈಪಲ್ಲಿ ಇದು ಮಾಡಿದ್ದಾರೆ. ಆ ಥರ ಹೋಗಂಗೆ ಬಂದಿರೋರೆಲ್ಲ ಹಾಕೋದಲ್ಲಿ ಹೋಗಿ ಹಾಕೋದಕ್ಕಿಂತ ಇಲ್ಲಿಂದ ಹಾಕಿದ್ರೆ ಎಲ್ಲ ಹೋಗಿ ಅದ್ರ ಮೇಲೆ ದೇವ್ರ ಮೇಲೆ ಬೀಳುತ್ತದು. ನೋಡಿ ಆ ಥರ ಮಾಡಿದ್ದಾರೆ. ನಾವು ತಗೊಂಡು ಎಲ್ಲ ಹಾಕಿ ಬಂದ್ವಿ.
ನೋಡಿ ಇದೆ ನವಗ್ರಹಗಳ ದೇವಸ್ಥಾನ. ಫಸ್ಟ್ ಷಣ್ಮಾತ್ಮಂಗೆ ಹೋಗಿ ಬಂದು ಇಲ್ಲಿ ನವಗ್ರಹಗಳು ಫುಲ್ಲು 9 ನವಗ್ರಹಗಳಿಗೂ ಗೋಪುರಗಳು ಕಟ್ಟಿದ್ದಾರೆ. ಸೂರ್ಯ, ಚಂದ್ರ, ಗುರು, ಶುಕ್ರ, ಶನಿ, ಆಮೇಲೆ ರಾಹು, ಕೇತು, ಪ್ರತಿಯೊಂದು 9 ನವಗ್ರಹಕ್ಕೂ ನೋಡಿ ಈ ಥರ ಎಲ್ಲ ಕಡೆ ನಮಸ್ಕಾರ ಮಾಡಿಕೊಂಡು ಒಂದು ರೌಂಡ್ ಹಾಕ್ಕೊಂಡು ನೋಡಿ ಇಲ್ಲೆಲ್ಲ ನವಗ್ರಹ ದೇವಸ್ಥಾನಗಳಿವೆಲ್ಲ ಗೋಪುರ ಥರ ಕಟ್ಟಿದ್ದಾರೆ. ಪ್ರತಿಯೊಂದು ದೇವಸ್ಥಾನಕ್ಕೂ ಎಲ್ಲ ರೌಂಡ್ ಹಾಕೊಂಡು ಬಂದ್ವಿ. ನಾಗರಾಜ್ ಅಂತ ಇವರೇ ಗೈಡು ನೋಡಿ, ಹಾಡು ಹೇಳ್ತಿದ್ದಾರೆ. ಆಮೇಲೆ ಎಲ್ಲೆಲ್ಲಿ ಏನೇನು ಎಲ್ಲ ತಿಳಿಸ್ಕೊಡ್ತಾ ಇದ್ರು ದೇವಸ್ಥಾನದ ಬಗ್ಗೆ, ಆಮೇಲೆ ರಸ್ತೆಗಳ ಬಗ್ಗೆ. ಮುಂಬೈಯಲ್ಲಿ ಇಷ್ಟು ಎತ್ತರ ಇದೆ ಅಂದರೆ ಬಿಲ್ಡಿಂಗ್ಸ್ಗಳು ಅಂದರೆ ತಲೆ ಎತ್ತಿ ನೋಡಬೇಕು, ಅಷ್ಟು ಥರ ಇದೆ. ಅದೆಲ್ಲ ನಮ್ಗೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಅವ್ರ ಗೈಡ್ ಅವರು ಚೆನ್ನಾಗಿ ತಿಳಿಸ್ಕೊಟ್ರು. ಆದರೆ ನಮಗೆ ಗೈಡೆನ್ಸ್ ಇದ್ದರೆ ಮಾತ್ರ ಸಾಧ್ಯ. ಅಲ್ಲೆಲ್ಲ ಹೋದರೆ ಯಾವ್ಯಾವ ಎಲ್ಲ ಅಂತ ಎಲ್ಲ ತಿಳಿಸ್ಕೊಟ್ರು. ಮತ್ತು ಎಲ್ಲರ ಬಗ್ಗೆ ಮಾತಾಡ್ಸೋಕ್ಕೆ ಮೈಕ್ ಕೊಟ್ಟು ನಿಮ್ಮ ಹೆಸರೇನು, ಕೆಲಸ ಏನು, ಮತ್ತು ಏನು ಮಾಡ್ತಿದ್ದೀರಿ, ಏನು ಎಲ್ಲ ಪ್ರತಿಯೊಬ್ಬರನ್ನು ಮೈಕ್ ಕೊಟ್ಟು ಮಾತಾಡಿಸಿ ಪರಿಚಯ ಮಾಡಿಸ್ಕೊಂಡ್ರು. ಎಲ್ಲರನ್ನೂ ಚೆನ್ನಾಗಿ ಗೈಡೆನ್ಸ್ ಮಾಡಿದ್ರು ಅವರು. ಈಗ ಮಧ್ಯಾಹ್ನ ಆಗಿತ್ತು, ಊಟಕ್ಕೆ ಬಂದಿದ್ದೀವಿ ನೋಡಿ. ಎಲ್ಲ ಹೋಟೆಲಲ್ಲೂ ಈ ಥರ ಬೊಫೆ ಸಿಸ್ಟಮ್ ಇರೋ ಹೋಟೆಲೇ ಇದು ಮಾಡಿಸಿದ್ರು ಅವರು, ಸಾಯಿ ಟೂರ್ ಅವರು. ನೋಡಿ ಚೆನ್ನಾಗಿತ್ತು ಊಟ ಎಲ್ಲ. ನಮ್ಗೆ ಏನೇನು ಬೇಕೋ ಎಷ್ಟೆಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಬಂದು ಇವಾಗ ಇದ್ದೀವಿ ನೋಡಿ, ಆಚೆ ಬಂದ್ವಿ. ಈಗ ಊಟ ಮುಗಿಸ್ಕೊಂಡು ರಂಜನ್ಗಾಂವ್ ಮಹಾಗಣಪತಿ ಲಾಸ್ಟ್ ಟೆಂಪಲ್ ಇದು ಬಂದ್ವಿ. ಇಲ್ಲಿ ಇದು ಮಾಮೂಲಿ ದರ್ಶನಕ್ಕೆ ರಶ್ ಇದ್ರು ತುಂಬ. ಅದಕ್ಕೆ 200 ರೂಪಾಯಿ ಒಬ್ಬೊಬ್ಬರಿಗೆ ಟಿಕೆಟು, ಬ್ಲಾಕ್ ಟಿಕೆಟ್ ತೊಗೊಂಡು ಎಲ್ಲರೂ ಹೋದ್ವಿ. ನಮ್ಮ ಗ್ರೂಪಲ್ಲಿ ಬಂದಿದ್ದವ್ರು ಇವರೆಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಎಲ್ಲರೂ ಒಬ್ರಿಗೊಬ್ರು ನೋಡಿ, ಎಲ್ಲ ನಮ್ಮ ಜೊತೆ ಬಂದಿರೋರು 30 ಜನ. ಚೆನ್ನಾಗಿತ್ತು. ನಮಗಂತೂ ತುಂಬಾ ಖುಷಿ ಆಯಿತು. ಬಂದಿದ್ದಾರೆಲ್ಲ, ಯಾರು ಬಂದಿದ್ದಾರ ನೋಡ್ಕೊಳ್ಳಿ ಬಸ್ಸಲ್ಲಿ ಅಂತೆಲ್ಲ ಹೇಳೋರು. ಬಂದಮೇಲೆ ಎಲ್ಲ ನೋಡ್ರಪ್ಪ ಎಲ್ಲ ಬಂದಿದ್ದಾರ ಇಲ್ವಾ ಅಂತೆಲ್ಲ ಕಾಮಿಡಿ ಎಲ್ಲ ಮಾಡೋರು. ಚೆನ್ನಾಗಿ ಇತ್ತು. ನಮ್ಗೆ ಎಲ್ಲ ಕಡೆ ಸಪೋರ್ಟ್ ಚೆನ್ನಾಗಿ ಮಾಡಿದ್ರು ಬಂದಿದ್ದವರು, ಗೈಡ್ ಅವರು, ಆಮೇಲೆ ಇವರು ಬಸ್ಸು ಡ್ರೈವರ್ ಅವರು ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಎಲ್ಲ ನೋಡಿ ನಮ್ಮ ಜೊತೆಲಿ ಬಂದಿರೋರೆಲ್ಲ ಹಾಯ್ ಮಾಡ್ತಿದ್ದಾರೆ ನೋಡಿ. ನೋಡಿ ಇಲ್ಲಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ, ಮಹಾಗಣಪತಿ ದೇವಸ್ಥಾನಕ್ಕೆ ಒಳಗೆ ಹೋಗ್ತಾ ಇದ್ದೀವಿ ನೋಡಿ. ಒಳಗಡೆ ಎಲ್ಲ ಗಣೇಶನ ಪ್ರತಿಮೆಗಳು ಇಟ್ಟಿದ್ದಾರಲ್ಲ, ಅಲ್ಲೆಲ್ಲ ಫೋಟೋಗಳು ತೆಗೆಸ್ಕೊಂಡ್ವಿ, ಮತ್ತು ವಿಡಿಯೋ ಎಲ್ಲ ಮಾಡ್ಕೊಂಡ್ವಿ. ಒಳಗಡೆ ಬಿಡಲಿಲ್ಲ, ಅಂದರೆ ಈ ಕಡೆ ಎಲ್ಲ ಬಿಟ್ಟಿದ್ರು ನೋಡಿ. ಇಲ್ಲಿ ತೆಗೆಸ್ಕೊಂಡ್ವಿ, ಇಲ್ಲೆಲ್ಲ ತೆಗೆಸ್ಕೊಂಡ್ವಿ ನೋಡಿ. ಎಲ್ಲ ಫೋಟೋಗಳು ತೆಗೆಸ್ಕೊತಿದ್ದಾರೆ. ನಮ್ಮ ಜೊತೆಲಿ ಬಂದಿದ್ದಾರೆ ಇವರೆಲ್ಲ. ಮಂಜುನಾಥ್ ಅಂತ, ಜ್ಯೋತಿಕಾ ಅಂತ, ಆಮೇಲೆ ಅವ್ರ ಹೆಂಡತಿ ಗಾಯತ್ರಿ ಅಂತ, ಆಮೇಲೆ ಚಿನ್ಮಯಿ ಅಂತ ಹುಡುಗಿ. ಚೆನ್ನಾಗಿ ಎಲ್ಲರೂ 2 ಹುಡುಗರು ಬಂದಿರೋ, ಗಂಡು ಮಗು ಹೆಣ್ಮಗು, ತುಂಬ ಚೆನ್ನಾಗಿ ಎಷ್ಟು ಚೆನ್ನಾಗಿದ್ರು ಎಲ್ಲರ ಜೊತೆನೂ ಮಕ್ಳುಗಳೆಲ್ಲ. ಎಲ್ಲ ಫೋಟೋ ತೆಗೆಸ್ಕೊತಾ ಇದ್ದೀವಿ. ಒಳಗಡೆ ಗಣಪತಿ ಇದೆ, 3, 6, 7, 8 ಗಣಪತಿ ಇದೆ. ಎಲ್ಲ ಫೋಟೋಗಳು ತೆಗೆಸ್ಕೊಂಡ್ವಿ. ಇದೇ ಲಾಸ್ಟ್ ಗಣಪತಿ ಅಲ್ವಾ, ಟೆಂಪಲ್ ಲಾಸ್ಟ್ ಇದೆ ವಿಡಿಯೋ. ಅದಕ್ಕೆ ಎಲ್ಲರೂ ಪ್ರತಿಯೊಬ್ಬರು ಎಲ್ಲರೂ ಫೋಟೋಗಳು ತೆಗೆಸ್ಕೊಂಡ್ವಿ, ವಿಡಿಯೋಗಳು ಮಾಡಿಸ್ಕೊಂಡು ಎಲ್ಲ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಗಿಡ ಎಲ್ಲ ಬೆಳೆಸಿದ್ದಾರೆ, ಪಾರ್ಕ್ ಥರ ತುಂಬ ಚೆನ್ನಾಗಿದೆ. ಎಲ್ಲ ಓಡಾಡ್ಕೊಂಡು ಒಂದು ರೌಂಡು ಎಲ್ಲರೂ ನೋಡಿಕೊಂಡು ಓಡಾಡ್ತಾ ಇದ್ದೀವಿ. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಪಾರ್ಕ್ ಥರ ತುಂಬ ಚೆನ್ನಾಗಿದೆ.
ನೋಡಿ ಈಗ ಹೋಟೆಲ್ಗೆ ಬಂದಿದ್ದೀವಿ, ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಗೊಳ್ಳಿ ಅಂತ ಹೇಳಿದ್ರು. ಫ್ಲೈಟ್ಗೆ ಹೋಗ್ಬೇಕಲ್ವಾ 11 ಗಂಟೆಗೆಲ್ಲ, ಅದಕ್ಕೆ 2 ಅವರ್ ಮುಂಚೆ ಹೋಗ್ಬೇಕಲ್ವಾ, ಅದಕ್ಕೆ ಸಿಂಪಲ್ಲಾಗಿ ಊಟ ಬೇಡ ಅಂತ ನಾವೆಲ್ಲ ಸ್ನ್ಯಾಕ್ಸ್ ತಗೊತೀವಿ ಅಂತ ಎಲ್ಲ ಇದು ಮಾಡಿದ್ರು. ಅದಕ್ಕೆ ಎಲ್ಲ ತಗೊಂಡು ಇವಾಗ ಪುಣೆ ಏರ್ಪೋರ್ಟ್ ಹೊರಟಿದ್ದೀವಿ. ಈಗ ಲಗೇಜ್ ಎಲ್ಲ ಎತ್ಕೊಂಡ್ವಿ, ಎಲ್ಲ ನಿಂತಿದ್ದಾರೆ. ಇವಾಗ ಫ್ಲೈಟ್ಗೋಸ್ಕರ ಈಗ ಹೊರಡ್ತಿದ್ದೀವಿ. ಈಗ ನೋಡಿ ಪುಣೆ ಏರ್ಪೋರ್ಟಲ್ಲಿ ಎಲ್ಲ ಚೆಕ್ ಮಾಡ್ತಿದ್ದಾರೆ, ಬ್ಯಾಗ್ಗಳು ಇದೆಲ್ಲ ಚೆಕ್ಕಿಂಗ್ ಮಾಡಿ ಇವಾಗ ಒಳಗೆ ಬಿಡೋದಲ್ವಾ, ಅದಕ್ಕೆ ಅಲ್ಲಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಎಲ್ಲ ಚೆಕ್ಕಿಂಗ್ಗಳು ನಡೀತಿದೆ, ಬ್ಯಾಗ್ಗಳೆಲ್ಲ ನೋಡಿ. ಇಲ್ಲೆಲ್ಲ ನಮ್ಮ ಜೊತೆಯಲ್ಲಿ ಬಂದಿದ್ದಾರೆಲ್ಲ ಇದ್ದಾರೆ, ಎಲ್ಲ ನಿಂತಿದ್ದೀವಿ. ಎಲ್ಲ ಒಬ್ಬೊಬ್ರಿಗೆ ಮಾಡಬೇಕಲ್ಲ, ಕಾಯ್ತಾ ಇದ್ದೀವಿ. ಅದಕ್ಕೆ ನೋಡಿ ಈಗ ಹೋಗ್ತಾ ಇದ್ದೀವಿ. ಎಲ್ಲ ಆಯಿತು ಚೆಕ್ಕಿಂಗು, ಫ್ಲೈಟ್ ಒಳಗೆ ಹೋಗ್ತಾ ಇದ್ದೀವಿ. ನೋಡಿ ಎಲ್ಲ ಯಾವ ಥರ ಇದೆ, ಎಲ್ಲ ಒಳಗಡೆ ಶೀಟ್ ಎಲ್ಲ ಯಾವ ಥರ ಇದೆ ನೋಡಿ. ಬಂದ್ವಿ ಈಗ ಒಳಕ್ಕೆ. ಈಗ ಒಬ್ಬೊಬ್ರೆ ಎಲ್ಲ ಬಂದರು. ಬಂದಿದ್ದವರೆಲ್ಲ ಬರ್ತಾವ್ರೆ ಅಕ್ಕಪಕ್ಕ ಶೀಟ್ಗಳಲ್ಲಿ. 30 ಜನ ಬಂದಿದ್ದಾರೆ ಎಲ್ಲ. ಈಗ ಬೆಂಗಳೂರು ಕಡೆ ಹೊರಡ್ತಾ ಇದ್ದೀವಿ. ನೋಡಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.